ವಿಡಿಯೋ ನೋಡ್ತಿರಂತ ಎಲ್ರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಒಳ್ಳೆ ಟಾಪಿಕ್ನ ತಗೊಂಬಂದಿದ್ದೀನಿ. ಒಂದೊಳ್ಳೆ ಟಾಪಿಕ್ನ ನಿಮ್ಮ ಮುಂದೆ ತಂದ್ಬಿಟ್ಟು ಇವತ್ತೊಂದು ತೋರ್ಸೋಣ ಅಂತ ಅಂದ್ಬಿಟ್ಟು ಆ ಟಾಪಿಕ್ ಬಗ್ಗೆ ಮಾತಾಡೋಕೆ ಅಂದ್ಬಿಟ್ಟು ನಮ್ಮ ಜೊತೆ ಚಂದ್ರಣ್ಣ ಇದ್ದಾರೆ. ಅವ್ರನ್ನ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಬನ್ನಿ ಚಂದ್ರಣ್ಣ. ಬನ್ನಿ ಸರ್, ವೆಲ್ಕಮ್ ಟು ಮೈ ಚಾನಲ್ ಅಣ್ಣ. ಪ್ಲೀಸ್. ಚೆನ್ನಾಗಿದ್ದೀರಣ್ಣ? ಚೆನ್ನಾಗಿದೆ, ಫೈನ್ ಇದೆ. ಓಕೆ ಅಣ್ಣ, ತುಂಬಾ ಚೆನ್ನಾಗಿದ್ದೀವಿ. ನೀವು ಹೆಂಗಿದ್ದೀರಾ? ಚೆನ್ನಾಗಿದ್ದೀರಣ್ಣ. ಮನೆಯೆಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದೀರಣ್ಣ. ಪಾರೊಳಕ್ಕೆಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾವಣ್ಣ. ಓಕೆ, ದೇವ್ರು ಒಳ್ಳೇದ್ ಮಾಡ್ಲಿ. ಓಕೆ ಅಣ್ಣ, ಬನ್ನಿ ನಾವು ಸ್ವಲ್ಪ ಮಾತಾಡೋಣ. ಬನ್ನಿ ಮಾತಾಡೋಣ. ಅಣ್ಣ ಇವತ್ತು ಅದೇ ಒಂದು ಟಾಪಿಕ್ ನ ಮಾತಾಡೋಣ ಅಂತ ಅಂದ್ಬಿಟ್ಟು ಈಗ Okay. ನಮ್ಮ ವ್ಯೂವರ್ಸ್ಗೆ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಗಳಿಗೆ, ಓಕೆ ಶೋಕಿ ಮಾಡೋರಿಗೆ ಹೊಸಬ್ರಿಗೆ ಒಂದೊಂದು ಡೌಟ್ ಇದೆ ಅಣ್ಣ. ಓಕೆ ಆ ಒಂದು ಡೌಟ್ ನ ನಿಮ್ಮ ಹತ್ರ ಒಂದು ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀನಿ ನಾನು ನಿಮ್ಮ ಹತ್ರ. ಓಕೆ ಓಕೆ ಏನಂತಂದ್ರೆ ಇವಾಗ ಇಲ್ಲೊಂದು ಕಡೆ ಹೋಗ್ತಾರೆ ಅನ್ಕೊಳ್ಳಿ. ಪ್ಲೀಸ್ ಕುಂತ್ಕೊಳ್ಳಿ, ಕುಂತ್ಕೊಂಡು ಮಾತಾಡೋಣ. ಕೂತ್ಕೊಳ್ಳಿ ಅಣ್ಣ. ನೀವು ಅಲ್ಲಿ ಕುಂತ್ಕೋಬೇಕಮ್ಮ. ಏಯ್, ಕುಂತ್ಕೊಂಡ್ಬಿಡಲಿ. ಅಣ್ಣ ಇವಾಗ ಮಾತಾಡಿ. ಹೊಸಬ್ರು ಬಂದ್ಬಿಟ್ಟು ಹತ್ರ ನೋಡ್ತಾ ಇರ್ತಾರೆ. ಹ್ಮ್ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ತಗೊಂಡೋಗಿ ಯಾವ್ದಾದ್ರು ತಗೊಂಡೋಗ್ಬಿಡ್ತಾರೆ. ಅವ್ರಿಗೆ ಕರೆಕ್ಟ್ ಆಗಿರೋ ಅಕ್ಕಿ ಸಿಕ್ತಿಲ್ಲ ಅಣ್ಣ ಆರ್ಸ್ಕೊಳಕ್ಕೆ. ಈ ಟೂರ್ನಮೆಂಟ್ ಹತ್ರ ಬಂತು, ಸುಮಾರು ಕಡೆ ಎಲ್ಲ ತಿರುಗ್ತಾವ್ರ ಹುಡುಗರು, ಕರೆಕ್ಟ್ ಆಗಿರೋ ಒಂದು ಅಕ್ಕಿ ಸಿಕ್ತಿಲ್ಲ. ಆ ಅಕ್ಕಿ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಏನ್ ನೋಡ್ ತಗೊಬೇಕು, ಒಂದ್ ಮಿನಿಮಮ್ ಟೈಮ್ ಮಾಡಕ್ಕೆ ಏನೇನ್ ತಗೊಬೇಕು ನೋಡ್ಬೇಕು, ಅದೊಂದು ಟಿಪ್ಸ್ ಹೇಳ್ಬಿಟ್ರೆ ಅಣ್ಣ ನಮ್ಮ ವ್ಯೂವರ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಧನ್ಯವಾದಗಳು. ನಿಮ್ಮ ವಿಡಿಯೋ NS ಬರ್ಡ್ಸ್ ಅಂತ. ಹೌದಣ್ಣ? NS ಬರ್ಡ್ಸ್ ವಿಡಿಯೋದವರಿಗೆ ಮೊಟ್ಟ ಮೊದಲನ್ನ ನೀವು ನಮಗೆ ಹೌದಾ? ಫಸ್ಟ್ ಟೈಮ್ ಪರಿಚಯ ಆಗಿದ್ದೀರಾ. ಹೌದಣ್ಣ? ಆ ವಿಡಿಯೋನ ಪರಿಚಯ ಮಾಡೋದಕ್ಕೆ ಮಾಡ್ಕೊಂಡಿದ್ದ ಕಾರಣ, ನಮ್ಮನ್ನು ಹುಡ್ಕೊಂಡ್ ಬಂದಿರೋದ ಕಾರಣ, ನನಗೆ ಗೊತ್ತಾಗಿರೋ ಟಾಪಿಕ್ ನ ಫುಲ್ ಆಗಿ ಫುಲ್ ಖುಷಿಯಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ ಅಣ್ಣ. ಜನನು ತಿಳ್ಕೊಂಡ್ಲಿ. ಹೌದಣ್ಣ? ನಾವೊಂದು ಅಕ್ಕಿ ಸೆಲೆಕ್ಷನ್ ಮಾಡ್ತೀವಿ ಅಂದ್ರೆ ಫಸ್ಟ್ ನಾವು ಅಕ್ಕಿನ ಯಾವ ತರ ಬೇಸಲ್ಲಿ ಹಿಡಿಬೇಕಂದ್ರೆ, ಅಕ್ಕಿ ನಾವು ತಲೆ, ಹೌದಣ್ಣ? ಮೈಕಟ್ಟು, ಹ್ಮ್. ರಕ್ಕೆ, ಹೌದು. ಬಾಲ, ತೋಕೆ, ಹೌದು. ಬಾಲದ ಕೆಳಗಡೆ ಬರೋದು ತೋಕೆ ಅಂತ. ಹೌದೌದಣ್ಣ? ಇಷ್ಟು ವಿಷಯಗಳು ನೋಡ್ಬೇಕು. ತಲೆ ಹೆಂಗಿರ್ಬೇಕು? ಒಳ್ಳೆ ಗುಂಡು ತಲೆ ಇರ್ಬೇಕು. ಚೋಂಚು ಉದ್ದನ ಇರ್ಲಿ, ಚಿಕ್ಕದನ್ನ ಇರ್ಲಿ, ಮೀಡಿಯಂ ಆಗಿರ್ಲಿ, ಚೋಂಚು ಅನ್ನೋದು. ಹೌದು. ಇದ್ರ ಮೇಲೆ ಕಣ್ಣಿನ ರಪ್ಪೆ ಶುದ್ಧವಾಗಿರ್ಬೇಕು. ಮೇಲ್ಗಡೆ ರಿಂಗು ಕ್ಲೀನ್ ಆಗಿರ್ಬೇಕು. ಒಳಗಡೆ 5 ರಿಂಗ್ ಇರ್ತದೆ, 7 ರಿಂಗ್ ಕೂಡ ಬರುತ್ತೆ. ಅದೆಲ್ಲ ಲೆನ್ಸ್ ಅಲ್ಲಿ ನೋಡ್ತಾರೆ. ನಾನು ಇದ್ರಿಗೆ ಲೆನ್ಸ್ ಯೂಸ್ ಮಾಡಿಲ್ಲ, ಯಾಕಂದ್ರೆ ನನ್ನ ಕಣ್ಣು ಚೆನ್ನಾಗಿ ಕೊಟ್ಟವನ ದೇವ್ರು. 71, 72 ವಯಸ್ಸಾದ್ರೂ ಕಣ್ಣು ದೇವ್ರು ಚೆನ್ನಾಗಿ ಕೊಟ್ಟವ್ರೆ. ನಾನು ಲೆನ್ಸ್ ಯೂಸ್ ಮಾಡೋದಿಲ್ಲ. ಅದರಿಂದ ಹೇಳ್ತಾ ಇದ್ದೀನಿ, ಲೆನ್ಸ್ ಅಲ್ಲಿ ನೋಡೋರ್ಗೆ ಈಸಿಯಾಗಿ ಕಂಡು ಹಿಡ್ಕೊಂತಾರೆ. 5 ರಿಂಗ್ ಇರ್ತದೆ, ಐರಿಶ್ ಪವರ್ ಚೆನ್ನಾಗಿ ತುಂಬಿಕೊಂಡಿರ್ತದೆ. ಕಣ್ಣು ಪರಿಶುದ್ಧವಾಗಿರ್ಬೇಕು. ಕಣ್ಣಲ್ಲಿ ಗೀಟ್ ಇದ್ರೆ ಅಕ್ಕಿ ಖಾಲಿ ಬೀಳೋದಕ್ಕೆ ಖಾಲಿ ಬೀಳುತ್ತೆ. ಕಣ್ಣು ನೋಡ್ಬಿಟ್ಟು ಹೇಳ್ತಾರೆ ಅಕ್ಕಿ ಖಾಲಿ ಬೀಳುತ್ತೆ. ಅದೇ ಟಾಪಿಕ್ ಹೇಳ್ತೀನಿ. ಆ ಗೆರೆ ಬಂದು ಐರಿಶ್ ಒಳಗಡೆ ಪೀಪಲ್ಗೆ ಆ ಗೆರೆ ಬಂದು ಶಾರ್ಟ್ ಆದ್ರೆ, ಆ ಗೆರೆ ಮೇಲ್ಗಡೆ ಗೆರೆ ಶಾರ್ಟ್ ಆಗುತ್ತೆ. ಪೀಪಲ್ ಬಿದ್ದ ಸನ್ ರೇಸ್ ಆ ಗೆರೆಗೆ ಬಿದ್ದಿ ಆ ಪೀಪಲ್ಗೆ ಶಾಕ್ ಆಗುತ್ತೆ, ಕರೆಂಟ್ ಶಾಕ್. ಇವಾಗ ನಾವ್ ಹೆಂಗೆ ಕರೆಂಟ್ ಮುಟ್ಟಿದ್ರೆ ಕರೆಂಟ್ ಹೊಡಿತದೆ, ಅದೇ ತರ ಶಾಕ್ ಆದಾಗ ಕಣ್ಣು ಮುಚ್ತದೆ ಅಕ್ಕಿ. ಕಣ್ಣು ಮುಚ್ಚಿದಾಗ ಅಕ್ಕಿ ಎಲ್ಲಂದ್ರಲ್ಲಿ ಬೀಳ್ತದೆ. ಕಣ್ಣು ಈಟ್ ಆಯ್ತದೆ ಅವಾಗ. ಸೂರ್ಯನ ಕಿರಣ ಬಿದ್ದಾಗ ಈಟ್ ಆಗುತ್ತೆ. ಈ ಖಾಲಿ ಬೀಳೋದಿಕ್ಕೆ ಮೇನ್ ರೀಸನ್ ಅದು ಯಾವ ದಿಕ್ಕಲ್ಲಿಂದ ಆ ದಿಕ್ಕಲ್ಲೇ ಬೀಳ್ತದೆ ಅಕ್ಕಿ. ಅದು ಅಬ್ಸರ್ವ್ ಮಾಡ್ಬೇಕು. ಅವಾಗ ಕಣ್ಣಲ್ಲಿ ನೀರ್ ಬಂದ್ಬಿಡ್ತದೆ. ನೀರ್ ತುಂಬಿಕೊಂಡು ಕಣ್ಣು ಉರಿ ಸ್ಟಾರ್ಟ್ ಆಗುತ್ತೆ. ಈಗ ನಮ್ ಬೇವೂರ್ ನೀರು ನಮ್ ಕಣ್ಣಿಗೆ ಬಿದ್ರೆ ಕಣ್ಣು ಉರಿ ಸ್ಟಾರ್ಟ್ ಆಗುತ್ತಲ್ಲ, ಅದೇ ತರ ನಮ್ ಬೇವೂರ್ ನೀರು ನಮ್ ಕಣ್ಣಿಗೆ ಬಿದ್ಬಿಟ್ರೆ ಕಣ್ಣು ನಾವೇ ಮುಚ್ಕೊಂಡ್ಬಿಡ್ತೀವಿ. ಕಣ್ಣು ಉರಿ ಸ್ಟಾರ್ಟ್ ಆಗುತ್ತೆ. ಅದೇ ತರ ಅದಕ್ಕೆ ಆ ರೇಸ್ ಬಿದ್ದಾಗ ಆ ಕಣ್ಣು ಉರಿ ಸ್ಟಾರ್ಟ್ ಆಗಿ ಅಕ್ಕಿ ಖಾಲಿ ಬೀಳುತ್ತೆ. ಇದನ್ನ ಕೆಲವ್ರು ಕೇಳ್ಬೋದು, ಏನಂತ ಅದನ್ನ ಹೇಳ್ಬಿಡ್ತೀನಿ ನಾನು. ನೀನೇನು ಆಕಾಶದಲ್ಲಿ ಹೋಗಿ ಪಕ್ಕದಲ್ಲೇ ಹೋಗಿ ನೋಡಿದ್ಯಾ ಅಂತ ಕೇಳ್ಬೋದು. ಆದ್ರೆ ನೆಲದಲ್ಲೇ ನೋಡ್ತೀವಲ್ಲ ನಾವ್ ಅದನ್ನ. ಕಣ್ಣು ಬಿಸಿಲಲ್ಲಿ ನೋಡಿದಾಗ ಕಣ್ಣು ಮುಚ್ಕೊಂತದೆ, ಕಿರಣ ಬಿದ್ದ ಕಣ್ಣು ಮುಚ್ಕೊಂತದೆ. ಆ ಕಣ್ಣು ಮುಚ್ಕೊಂಡಾಗ ಗೆರೆಗೆ ಹೋಗಿ ಏಟ್ ಬೀಳುತ್ತೆ ಅನ್ನೋದನ್ನ ನಾವು ಖಾಲಿ ಬೀಳೋ ಅಂಶ ಕಂಡುಹಿಡಿಬಹುದು. ಆಮೇಲೆ ಬಿಳೆ ಚೋಂಚು ಇದ್ರೆ ಖಾಲಿ ಬೀಳ್ತದೆ, ಬಿಳೆ ನಾಲಿಗೆ ಇದ್ರೆ ಖಾಲಿ ಬೀಳುತ್ತೆ. ಅದೆಲ್ಲ ಮೂಢನಂಬಿಕೆ. ಆಗ ಈಗ ಉಗುರುಗಳು ಅಷ್ಟೇನ, ಉಗುರುಗಳು ಬಂದ್ಬಿಟ್ಟೆ ಒಂದೊಂದು ವೈಟ್ ಇರುತ್ತೆ, ಖಾಲಿ ಬೀಳುತ್ತೆ ಅಂತಾರೆ. ಅದೆಲ್ಲ ಮೂಢನಂಬಿಕೆ. ಅವೆಲ್ಲ ಏನ್ ಮ್ಯಾಟ್ರ್ ಇಲ್ಲ. ಅವೆಲ್ಲ ಮ್ಯಾಟ್ರೇ ಇಲ್ಲ. ಉಗುರು ಬಿಳೆ ಉಗುರು ಇದ್ರೆ ಖಾಲಿ ಬಿದ್ಬಿಡ್ತದೆ, ಬಿಳೆ ಉಗುರು ಜಾತಿ ಇದ್ರೆ ಪೂಟ್ ಆಗೈತೆ, ಜಾತಿಯಲ್ಲಿ ಪೂಟ್ ಆಗೈತೆ. ಅದೆಲ್ಲ ಏನಿಲ್ಲ. ಒಂದು ಜಾತಿಯಲ್ಲಿ ಒಂದೊಂದು ಗುರುತುಗಳಿರ್ತವೆ. ಒಂದು ಜಾತಿಗೆ ಬಿಳೆ ಉಗುರು ಬಂದೇ ಬರುತ್ತೆ, ಹಿಂದೆ ಬರುತ್ತೆ, ಹಿಂದೆಗಡೆ ಒಂದ್ ಬೀಳಲ್ಲಿ ಬರ್ತದೆ, ಅಥವಾ ಮುಂದೆಗಡೆ ಬೆರಳಲ್ಲಿ. ಕೆಲವು ಎಲ್ಲದಕ್ಕೂ ವೈಟ್ ಬರ್ತವೆ. ತಿರಾವಲ್ಗಳು ಮಿಕ್ಸ್ ಆಗಿದ್ರೆ ಬರ್ತದೆ, ತಾರಾಗಳು ಮಿಕ್ಸ್ ಆಗಿದ್ರೆ ಬರ್ತದೆ, ದುಬಾಸ್ಗಳು ಮಿಕ್ಸ್ ಆಗಿದ್ರೆ ಬಿಳೆ ಉಗುರುಗಳು ಬರ್ತದೆ. ಉಗುರಿಗೆ ನಾವು ಅದನ್ನ ಅಕ್ಕಿನ ಕಂಡ ಮಾಡಂಗಿಲ್ಲ. ಆ ಅಕ್ಕಿನ ಆಡ್ದಾಗ ಅದನ್ನ ತಾರೀಫ್ ಮಾಡಂಗಿಲ್ಲ, ಇದು ಆಡ್ತದ ನೋಡಪ್ಪ ಅಂತ. ಹಂಗಲ್ಲ, ಉಗುರು ಅದಕ್ಕೂ ಸಂಬಂಧ ಇಲ್ಲ. ಮೂಗು ಮೇಲ್ಗಡೆ ಬೆಳ್ಳಿಗೆ ಇರ್ತದೆ, ಅದು ಖಾಲಿ ಬೀಳ್ತದೆ. ಅದ್ರ ಮೇಲೆ ಬ್ಲಾಕ್ ಪಟ್ಟೆ ಹೊಡಿಬೇಕು, ಕರೆ ಪಟ್ಟೆ ಹೊಡೆದ್ರೆ ಅದು ಒಳ್ಳೇದು, ಇಲ್ಲಾಂದ್ರೆ ಅನ್ಫಿಟ್. ಅದೆಲ್ಲ ಏನಿಲ್ಲ. ಕೆಲವು ಜಾತಿಗೆ
ಆ ಅಂಶಗಳು ಇದ್ದೇ ಇರ್ತದೆ. ಆ ತರ ಅಕ್ಕಿ ನೋಡ್ಬೇಕು. ಕಣ್ಣು ಅಷ್ಟೇನೆ, ಕಣ್ಣು ಬಿಸಿಲಲ್ಲಿ ಹಿಡ್ದ ಅಂದ್ರೆ ಕಣ್ಣನ್ನ ನೀರಿನ ಅಂಶ ಅಂತ ಇದುವರೆಗೂ ವಿಡಿಯೋದಲ್ಲಿ ಯಾರು ಹೇಳಿಲ್ಲ. ನಿಮ್ಮ ವಿಡಿಯೋಗಾಗಿ ಅದು ಪ್ರಚಾರ ಆಗ್ಲಿ. ಕಣ್ಣಲ್ಲಿ ನೀರು ಬಂದು ಮುಂದೆ ನಿಂತ್ಕೊಂತದೆ. ಹೌದು, ಕಣ್ಣಲ್ಲಿ ನೀರು ಬಂದು ಮುಂದೆ ನಿಂತ್ಕೊಂತದೆ. ಅದು ನೀರಿನ ಅಂಶನ ಕಣ್ಣಲ್ಲಿ ಇರೋದು ತೋರಿಸ್ತದೆ. ನೀರಿನ ಅಂಶ ಭಾರಿ ಇಂಪಾರ್ಟೆನ್ಸ್ ಇದೆ ಅಕ್ಕಿಗೆ. ಎಲ್ಲ ಅಕ್ಕಿಯಲ್ಲೂ ಬರುತ್ತೆ. ಈಗ 16 ಬಾಲದಲ್ಲಿ ಏನಿರುತ್ತೆ, 16 ಬಾಲ ಮತ್ತೆ ಅದ್ರಲ್ಲಿ ಅದಕ್ಕೆ ಹೇಳ್ತಾ ಇದೀನಿ, ಈ ಬಾಲ ಎಷ್ಟು ಇದ್ರೂನು ಈ ನಡ ಇರ್ಬೇಕು. ನಡ, ಈ ನಡ ಮೀಡಿಯಂ ಆಗಿದ್ರೆ ಅಕ್ಕಿ ಆಡ್ತದೆ, ಫ್ಲೈಯಿಂಗ್ ಪವರ್ ಇದ್ದೇ ಬಾಲ ಬ್ಯಾಲೆನ್ಸ್ ಅಲ್ಲಿ ಆಡೋದಕ್ಕೆ. ಅದಕ್ಕೆ ಏನ್ ಮಾಡ್ತಾರೆ, 16 ಬಾಲ ಇದ್ರೆ ಬಾಲ ಹಿಂಗೆ ಒಂಥರ ಗೂಡ್ ತರ ಇಟ್ಕೊಂಡು ಆಡಿದ್ರೆ ಈ ಸೈಡ್ ಅಲ್ಲಿ ಬಾಲ ತೆಗಿತೀವಿ. ಇದನ್ನು ಹೇಳಿದ್ ನನ್ ಬಿಡೋದು, ಯಾರು ಹೇಳಿಲ್ಲ. ಯಾರು ಹೇಳಿದಿರೋ ಒಂದ್ ಮಾತು ಯಾವಾಗ್ಲೂ ಹೇಳಿದ್ರೆ ಒಂದು ಚಿನ್ನದಂತ ಮಾತು ಹೇಳ್ಬೇಕಂತ ಸೈಡ್ ಅಲ್ಲಿ ಬಾಲ ತೆಗಿಯೋದು. ಅದು ಬಾಜಿ ಮಾಡುವಾಗ ಏರ್ ಪೇರ್ ಮಾಡ್ತದೆ, ಸೈಡ್ ಅಲ್ಲಿ ಬಾಲ ತೆಗಿಯೋದು. ಸೈಡ್ ಅಲ್ಲಿ ಬಾಲ ತೆಗೆದ್ಬಿಟ್ರೆ ಬಾಲ ಸಣ್ಣ ಮಾಡ್ಕೊಂತದೆ, ಬ್ಯಾಲೆನ್ಸ್ ಸಿಗ್ತದೆ. ಹಿಂಗೆ ತೆಗೆದು 16 ಬಾಲ 14 ಬಾಲ ಇರೋ ಅಕ್ಕಿಗಳಿಗೆ ಅದು ಎಗರ್ಸ್ಬಿಟ್ಟು ಆಡ್ತಾರೆ ಕರೆಕ್ಟ್ ಆಗಿ ಬಾಲ ಬ್ಯಾಲೆನ್ಸ್ ಅಲ್ಲಿ ಅಕ್ಕಿ ಆಡಕ್ಕೆ ನಾವು ದಾರಿ ಮಾಡ್ಕೊಂತೀವಿ. ಹೌದಾ, ಬೇರೆ ಏನ್ ಕೇಳ್ತೀರಾ ಇವಾಗ ನೀವು? ಅದೇ ನಾನು ನೆಕ್ಸ್ಟ್ ಅದು ಒಂದು ಅಕ್ಕಿ ತೋರಿಸ್ಬಿಟ್ಟು ಈಗ ಒಂದು ಸೆಲೆಕ್ಷನ್ ಮಾಡೋದು. ಈಗ ಒಂದು ಪೆಟ್ ಶಾಪ್ ಅಲ್ಲಿ ಆಗಿರ್ಬೋದು, ಆಚೆ ಹೋಗಿರ್ಬೋದು, ಹೆಂಗ್ ಸೆಲೆಕ್ಷನ್ ಮಾಡೋದು, ಈ ಅಕ್ಕಿ ತಗೊಂಡೋಗಿ ಆರ್ಸ್ಕೊಂಬೋದು ನಾವು ಆರಾಮಾಗಿ ಫ್ರೈಯಿಂಗ್ಗೆ ಅಂತ ಅಂದ್ಬಿಟ್ಟು ಒಂದು ಅಕ್ಕಿ ಕಂತ ನೋಡ್ಬೋದಾ? ಅಣ್ಣ ಇದೀಗ ಒಂದು ಅಕ್ಕಿ, ಇವಾಗ ಇದನ್ನ ಸೆಲೆಕ್ಷನ್ ಹೆಂಗ್ ಮಾಡೋದು ಈ ಅಕ್ಕಿನಲ್ಲಿ ಅಂತಂದ್ರೆ? ಈ ಅಕ್ಕಿ ಸೆಲೆಕ್ಷನ್ ಮಾಡೋದಂದ್ರೆ ನಮ್ಮ ಅಕ್ಕಿ ಕೈ ಕೊಡಿ ತೋರ್ಸ್ಕೊಡ್ತೀನಿ, ನೀವು ನೋಡ್ಕೋಬಹುದು. ಈಗ ನೀವು ಅಕ್ಕಿ ನೀವು ನನ್ ಕೊಟ್ಟಿದ್ದೀರಾ, ತಗೊಳಕ್ ನಿಮ್ಮ ಹತ್ರ ನಾನು ಬಂದಿದ್ದೀನಿ. ನಾನ್ ನೋಡೋದು ನನ್ ಸಿಸ್ಟಮ್. ಫಸ್ಟ್ ಅಕ್ಕಿನ ಗರಿನ ನೋಡ್ತೀನಿ, ಹಿಂಗೆ ಓಪನ್ ವಿಂಗ್ ಮಾಡ್ತದ. ಓಪನ್ ವಿಂಗ್ ಮಾಡಿದಾಗ ಹಿಂಗ್ ಹಿಡಿದ್ರೆ ಅಕ್ಕಿಯಲ್ಲಿ ವೈಬ್ರೇಷನ್ ಇರ್ಬೇಕು. ಅಕ್ಕಿ ವೈಬ್ರೇಷನ್ ಅಲ್ಲಿ ನೋಡಿ, ವೈಬ್ರೇಷನ್ ಕಾಣ್ತದ? ವೈಬ್ರೇಷನ್ ಕಾಣ್ತಾ ಇದೆ ಅದು ಜಾಸ್ತಿ ನೋಡಿ, ಕಾಣ್ತದ ವೈಬ್ರೇಷನ್? ಕಾಣ್ತಾ ಇದೆ. ಆಮೇಲೆ 2 ರೆಕ್ಕೆ ನಂಗೆ ಓಪನ್ ಆಗ್ಬೇಕು. ನೋಡಿ ಇರಲಿ, ನೋಡಿ ಕಾಣ್ತದ ವೈಬ್ರೇಷನ್? ಈ ವೈಬ್ರೇಷನ್ ಏನಕ್ಕೆ ಬಾಡಿಯಲ್ಲಿ ವೈಬ್ರೇಷನ್ ಬರುತ್ತೆ ಅಂದ್ರೆ, ಬ್ಲಡ್ ಸರ್ಕ್ಯುಲೇಷನ್ ಕ್ಲೋಸ್ ಆದಾಗ ಸರ್ಕ್ಯುಲೇಷನ್ ಒಳಗಡೆ ಲಾಕ್ ಆಗುತ್ತೆ. ಹಿಂಗ್ ಓಪನ್ ಆಗದ ಬ್ಲಡ್ ಫಾಸ್ಟ್ ಆಗುತ್ತೆ. ವಿಂಗ್ ಅಲ್ಲಿ ಅಕ್ಕಿಗೆ ಪವರ್ ಇರೋದೇ ವಿಂಗ್ ಅಲ್ಲಿ. ಹೌದಾ, ಅದನ್ನ ತೋರಿಸ್ತದೆ ನನಗೆ ರೆಕ್ಕೆನಲ್ಲಿ ಪವರ್ ಇದೆ ಅಂತ. ಆಮೇಲೆ ಈ ಅಕ್ಕಿ ಸೊಂಟ ನೋಡೋದು ಹಿಂಗೆ, ಅಕ್ಕಿ ಸಣ್ಣ ಸಿಂಗಲ್ ಟೈಲ ಡಬಲ್ ಟೈಲ ನೋಡೋದಕ್ಕೆ ಹಿಂಗ್ ನೋಡ್ತೀವಿ. ನೋಡಿ ನೋಡಿ ಹಿಂಗೆ, ಇದು ಸಿಂಗಲ್ ಟೈಲ್ ಬರ್ತದೆ. ಇದು ಅಗಲ ಬರ್ತದೆ. ಆಮೇಲೆ ಇದು ಎಂಕೆ ನೋಡಿ, ಇದು ಕೀಲ್ ಬೋನ್ ಅಂತ. ಈ ಕೀಲ್ ಬೋನ್ ಕಾಟಾವರೆಗೂ ಕ್ಲೋಸ್ ಬರ್ಬೇಕು. ನೋಡಿ ಇಲ್ಲಿ ಕಾಣ್ತದೆ ನೋಡಿ ನಿಮ್ಗೆ. ಹೌದಾ, ಬರುತ್ತಾ? ಬರುತ್ತೆ. ಅದು ಒಳ್ಳೆ ಬರ್ಡ್ ಅಂತ. ಆಮೇಲೆ ಹಿಂಗ್ ಓಪನ್ ಮಾಡಿದ್ರೆ ಅಕ್ಕಿ ಹಿಂಗ್ ಓಪನ್ ಮಾಡಿದ್ರೆ ಇದು ರೆಡ್ ಇರ್ಬೇಕು. ಯಾವ್ದು? ಈ ಸ್ಕಿನ್ ರೆಡ್ ಇರ್ಬೇಕು. ಇದು ಎಷ್ಟು ಪುಕ್ಕ ಜಾಸ್ತಿ ಇದೆಯೋ ಅಷ್ಟು ಒಳ್ಳೆ ಅಕ್ಕಿ ಅಂತ ಆಯ್ತಾ? ಆಮೇಲೆ ಕಾಲು, ಅಣ್ಣ ಇನ್ ಕಾಲ್ ನೋಡ್ಲಿ ಏನ್ ನೋಡ್ತಾಳ? ಈ ಕಾಲು ಬೀಟ್ರೋಟ್ ಕಲರ್ ಇರ್ಬೇಕು, ಫುಲ್ ರೆಡ್ಡಿಶ್. ಒಳ್ಳೆ ಅಣ್ಣ ಕೆಲವು ಕಾಲ್ಗಳು ಬ್ಲಾಕ್ ಇರ್ತವೆ ಪಟಗಳಲ್ಲಿ ನಾವು ನೋಡ್ದಂಗೆ, 8ನೇ ಕಲಿ 9ನೇ ಕಲಿವರೆಗೂ ಬ್ಲಾಕ್ ಇರ್ತವೆ. ಬ್ಲಾಕ್ ಬೀಟ್ರೋಟ್ ಕಲರ್ ಅಲ್ಲಿ ಬ್ಲಾಕ್ ಆಗಿರ್ತವೆ. ಅದು ತೀರಾ ಬ್ಲಾಕ್ ಇರ್ತವೆ, ತೀರಾ ಬ್ಲಾಕ್ ಇರ್ತವೆ. ಅದು ಒಂದು ಜಾತಿ, ಅದಕ್ಕೆ ಬ್ಲಾಕ್ ಕಲರ್ ಸೆಲೆಕ್ಷನ್ ಮಾಡ್ಕೋಬಹುದು, ತಪ್ಪೇನಿಲ್ಲ. ಆದ್ರೆ ತುಂಬಾ ಇಂಪಾರ್ಟೆನ್ಸ್ ಅಂದ್ರೆ ಈ ತರ ಕೆಂಪು ಕಾಲು ಬ್ಲಾಕ್ ಮಿಕ್ಸ್ ಆಗಿರೋ ಕಾಲುಗಳು ಇರ್ತವೆ. ಈ ಕಟ್ಟುಗಳಿದೆ ನೋಡಿ, ಇದು ಈ ಕಟ್ಟುಗಳು ಬಾರಿ ಚೆನ್ನಾಗಿರ್ಬೇಕು. ಅದನ್ನ ಎಣಿಸ್ತಾರಣ? ಯಾವ ತರ ಅದು ಎಣಿಸೋದು ನೋಡಿ, ಹಿಂಗ್ ತಿರ್ಗಿಸ್ಬಿಟ್ಟು ಹಿಂದೆಗಡೆಯಿಂದ ಎಣಿಸ್ಕೊಳ್ಳೋದು. 1 2 ನೋಡಿ, ಇಲ್ಲಿ ಹಿಂಗೆ ಈ ಕಟ್ಟುಗಳಿದೆಯಲ್ಲ, ಇದನ್ನ ಇದ್ರಲ್ಲಿ ಎಣಿಸ್ಕೊಳ್ಳೋದು. ಇದನ್ನ 1 2 3 4 5 6 9ವರೆಗೂ ಬರ್ತದೆ. ಹಿಂಗೂ ಎಣಿಸ್ಕೋಬಹುದು. 9 ಇದ್ರೆ 13 ಇರ್ತದೆ. ಇದು 1 2 3 4 5 6 7 8 9 10 11 12 13 14 15 16 ಅಂದ್ರೆ ಇದು 8 9 ಕಟ್ಟಿರ್ತದೆ. ಇದು ಈ ಕಟ್ಟು ಕಾಲಲ್ಲಿ. ಆಮೇಲೆ ತುಂಬಾ ಇಂಪಾರ್ಟೆನ್ಸ್ ಈ ಉಗುರುಗಳು. ಈ ಉಗುರುಗಳು ಶಾರ್ಟ್ ಇದ್ರೆ ಬಾರಿ ಒಳ್ಳೇದು, ಲೆಂತ್ ಇದ್ರೆ ಬಾರಿ ಒಳ್ಳೇದು ಅಂತ ಕೆಲವರು ಹೇಳ್ತಾರೆ. ಲೆಂತ್ ಬ್ರೀಡಿಂಗ್ ಇರೋಕ್ಕಿಗೆ ಲೆಂತ್ ಇದ್ರೆ ತಪ್ಪೇನಿಲ್ಲ, ಆಡೋಕ್ಕಿಗಳು ಶಾರ್ಟ್ ಇದ್ರೆ ಬಾರಿ ಒಳ್ಳೆ. ಈ ಮೂತಿ ಇದು ಇದೆಯಲ್ಲ, ಇದು ಬಾರಿ ಚೆನ್ನಾಗಿರ್ಬೇಕು, ದಪ್ಪ ಇರ್ಬೇಕು. ಕೆಲವು ಅಕ್ಕಿಗೆ ದಪ್ಪ ಬರೋದಿಲ್ಲ, ಹಳೆ ಅಕ್ಕಿಗಳು ದಪ್ಪ ಬರೋದು ಮುಂಚೆ. ಇದು ಚೋಂಡ ಅಂತ ಹೆಸರು. ಇದು ಬರೀ ದಪ್ಪ ಬರ್ಬೇಕು. ಇದೇ ಅಕ್ಕಿಗಳಿದಲ್ಲ ಒಳಗಡೆ. ಇದು ಮಸ್ಕ ದಪ್ಪ ಬರ್ಬೇಕು. ಇದು ಮಸ್ಕ ಅಂತ ಹೆಸರು. ಇದು ಮಸ್ಕ ಏನಕ್ಕೋಸ್ಕರ ರೆಸ್ಪಿರೇಟರಿ ಸಿಸ್ಟಮ್ಗೆ
ಬಾಡಿಯಲ್ಲಿ ಲಂಗ್ಸ್ಗೆ ಫಿಲ್ಟರ್ ಮಾಡ್ತದೆ, ಏರ್ ಫಿಲ್ಟರ್ ಮಾಡಿ ಕಳ್ಸೋದಕ್ಕೆ ಇದು ಎಫೆಕ್ಟ್ ಆಗುತ್ತೆ ನೋಡಿ. ಇಲ್ಲಿಂದ ಫಿಲ್ಟರ್ ಆಗಿ ಮೂಗ್ ಸಂದಿಗೆ ಹೋಗಿ ಏರ್ ಒಳಗುತ್ತೆ. ಆಮೇಲೆ ಈ ನಾಲಿಗೆ, ಈ ನಾಲಿಗೆ ತುಂಬಾ ಇಂಪಾರ್ಟೆನ್ಸ್ ಇದೆ. ನಾಲಿಗೆ ಬೆಳ್ಳಿಗೆ ಇದು ಸರಿ, ಕಪ್ಪಗಿದ್ರೆ ಸರಿ, ಆ ಬೆಳ್ಳಿಗೆ ರೆಕ್ಕೆ ನಾಲಿಗೆ ಮೇಲೆ ಕಪ್ಪಗ್ ಬಂದ್ರೆ ಸರಿ, ಬಂದಿಲ್ಲ ಸರಿ. ಇದು ನೋಡಿ, ಇದು ಕ್ಲಿಯರ್ ಇರ್ಬೇಕು. ಒಳಗಡೆ ಅಲ್ಲ ಒಂದ್ ಕಾಣ್ತದ್ ನೋಡಿ, ಈ ಎಲ್ಲ ಕಾಣ್ತದ್ ನೋಡಿ. ಈ ಎಲ್ಲ ಬಾರಿ ಚೆನ್ನಾಗಿ ಡೀಪ್ ಆಗಿರ್ಬೇಕು ಅಕ್ಕಿ ನೋಡೋದು. ರೆಕ್ಕೆ, ಬಾಲ, ಕಾಲು, ಸೊಂಟ ಇಷ್ಟ ಅಕ್ಕಿ ನೋಡ್ತೀವಿ ನಾವು. ಅಕ್ಕಿ ಕೈಯಲ್ಲಿ ಯಾವಾಗ್ಲೂ ಬಿಹಿ ಇರ್ಬೇಕು. ನಿಲ್ತಲ್ಲ ನೋಡಿ, ಅಕ್ಕಿ ಯಾವಾಗ್ಲೂ ಬಿಹಿ ಇರ್ಬೇಕು. ಆಮೇಲೆ ಈ ಕಾಲು ಅಕ್ಕಿ ಹಿಡಿದ್ರೆ ಈಟ್ ಆಗ್ಬೇಕು. ಈಟ್ ಆಗೋದು ಏನಕ್ಕಂದ್ರೆ ಶರೀರದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಈಟಿನ ಪವರ್ನ ತೋರ್ಸೋದಿಕ್ಕೆ. ಯಾವ ಅಕ್ಕಿ ಬೇಗ ಈಟ್ ಆಗುತ್ತೆ ಅದು ಬೇಗ ಕೆಲಸ ಮಾಡೋದಕ್ಕೆ, ಆರೋದಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತದೆ. ಅರ್ಥ ಆಯ್ತಾ? ಇದು ಯಾವಾಗ್ಲೂ ಕೂಲ್ ಆಗಿದ್ರೆ ಅಕ್ಕಿ ಅಷ್ಟು ಪರ್ಫಾರ್ಮೆನ್ಸ್ ಮಾಡೋದಿಲ್ಲ. ಅಕ್ಕಿ ಪರ್ಫಾರ್ಮೆನ್ಸ್, ಅಕ್ಕಿ ಸೆಲೆಕ್ಷನ್ ಮಾಡೋ ವಿಧಾನ ಅದಲ್ಲ. ಆಮೇಲೆ ಕಣ್ಣು ಚೆನ್ನಾಗಿ ಪುತ್ಲಿನ ಸಣ್ಣ ಮಾಡ್ಬೇಕು. ಈ ಕಣ್ಣು ಹಿಂಗ್ ಹಿಡಿದಟ್ಟಿಗೆ ಬಿಸಿಲಲ್ಲಿ ಹಿಡಿದ್ರೆ ಸಣ್ಣ ಮಾಡ್ಬೇಕು. ಈ ಕಣ್ಣಲ್ಲಿ ಏನೇನು ನೋಡ್ಬೋದು ಈಗ ನೋಡಿದ್ರೆ? ಕಣ್ಣಲ್ಲಿ ಹೇಳೋದಾದ್ರೆ ಕಣ್ಣಲ್ಲಿ ಅದೇ ಹೇಳಿದ್ನಲ್ಲ, ಮೇಲ್ಗಡೆ ಒಂದು ರಿಂಗು, ಕರೆ ರಿಂಗು, ಆಮೇಲೆ ಪಿಂಕ್ ರಿಂಗು, ಆಮೇಲೆ ಯಾವ ದಿಕ್ಕಲ್ಲಿ ಆರುತ್ತೆ ಅದು ಕೂಡ ತೋರಿಸ್ತಾನೆ ಕಣ್ಣಲ್ಲಿ. ಹೇಳಿದ್ದೀನಲ್ಲ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದೀನಿ. ಇದು ಮುಂದೆ ಹೋಗುತ್ತೆ, ಹಿಂದೆ ಬರುತ್ತೆ ಅಂತೆಲ್ಲ ಹೇಳಿದೀನಿ. ಖಾಲಿ ಬೀಳುತ್ತೆ ಅಂತ ಅಕ್ಕಿ, ಆ ಕಣ್ಣಲ್ಲಿ ಏನ್ ತೋರಿಸುತ್ತಣ್ಣ? ಖಾಲಿ ಬೀಳುತ್ತೆ ಅಕ್ಕಿ, ಖಾಲಿ ಬೀಳುತ್ತೆ ಇರೋದು ಗೆರೆ. ಇದಮ್ಮ ಅಕ್ಕಿಲಿ ಯಾವ್ದು ಆತರ ಕಣ್ಣಿಲ್ಲ. ಬಂದ್ರೆ ಯಾವ ತರ ಬರುತ್ತಣ್ಣ? ಈ ಕರೆ ಪುತ್ಲಿ ಐತಲ್ಲ, ಆ ಕರೆ ಪುತ್ಲಿನ ಮೇಲ್ಗಡೆ ಇದ್ರಲ್ಲಿ ಟಚ್ ಆಗ್ಬಿಡ್ತದೆ. ಗೆರೆ ತರ ಒಂದು ಮಾರ್ಕ್, ಗೆರೆ ತರ ರೆಡ್ ಕಲರ್. ರೆಡ್ ಕಲರ್ ಅಲ್ಲ, ಯಾವ ಬಿಳೆ ಕಲರ್ ಅಲ್ಲೇ ಒಂಥರ ಬ್ಲಾಕ್ ಕಲರ್ ಬಂದು ಟಚ್ ಆಗಿರ್ತದೆ. ಬಿಳೆ ಕಣ್ಣಲ್ಲೇ ಕಲರ್ ಬಂದು ಟಚ್ ಆಗುತ್ತೆ. ಅದ್ರಲ್ಲಿ ನಮ್ಮ ಅಕ್ಕಿಗಳು, ಕೆಲವು ಅಕ್ಕಿಗಳಲ್ಲಿ ಯಾವ್ದ್ರಲ್ಲಿ ಇಲ್ಲ, ಇದ್ರೆ ತೋರಿಸ್ತಾ ಇದ್ದೆ ನಾನು. ಯಾಕಂದ್ರೆ ಇಲ್ದಿರೋದ್ನ ಎಲ್ಲಿಂದ ತೋರಿಸ್ಲಿ, ನಮ್ಮ ಹತ್ರ ಅಲ್ವಾ. ಅದರಿಂದ ನಮ್ಮ ಹತ್ರ ಬಂದ್ರೆ ಅದು ಖಾಲಿ ಬೀಳುತ್ತೆ ಅಂತ. ಈ ತರ ಪಿಂಕ್ ಕಲರ್ ಇದ್ರು ಅಕ್ಕಿ ಬೇಗ ಪರ್ಫಾರ್ಮೆನ್ಸ್ ಮಾಡುತ್ತೆ. ಇದ್ರಲ್ಲಿ ಕಾಣ್ತದೆ ನೋಡಿ, ಎಷ್ಟು ರಿಂಗ್ ಬೇಕು ನಿಮ್ಗೆ. ಬಾ ಹಂಗೆ ಔಟರ್ ರಿಂಗು ಬ್ಲ್ಯಾಕು, ಟೈರ್. ಹೌದು, ಕಾಣ್ತದ ಟೈರು. ಈ ಟೈರು, ಈ ಕಟ್ ನೋಡಿ, ಈ ಕಟ್ಟು, ಈ ಕಟ್ಟು, ಈ ಕಟ್ಟು ಕಾಣ್ತದ ಕಟ್ಟು. ಇದು ಬಾರಿ ಇಂಪಾರ್ಟೆನ್ಸ್ ಇದೆ. ನೀರು ಅಂತ ಹೇಳಿದ್ನಲ್ಲ, ಆ ನೀರು ಇದರಿಂದ ಹರಿಬೇಕು. ಈ ಮೂಗಿನ ಸಂದಿಗೆ ಹೋಗುತ್ತೆ ಇದು. ಅದಾಯ್ತಾ? ಆವಾಗ ಫ್ಲೈಯಿಂಗ್ ಜಾಸ್ತಿ ಆಗುತ್ತೆ. ಇಷ್ಟು ಸಾಕು ನಾವು ಇದನ್ನ ಹೇಳಿದ್ರೆ. ಈಗ ಟೈರು, ಕಣ್ಣು, ರಿಂಗ್ಗಳು ಎಷ್ಟು ರಿಂಗ್ ಇದಾವೆ ಇದರಲ್ಲಿ? ಒಂದು ಮೇಲ್ಗಡೆ ಬ್ಲಾಕ್ ಇರೋದು ಎಲ್ತ್ ರಿಂಗ್ ಅಂತ, ಅದ್ರ ಕೆಳಗಡೆ ಮಿಂಗಲ್ ಆಗಿರೋ ಐರಿಶ್ ರಿಂಗು, ಜೊತೆಗೆ ಪಿಂಕ್ ರಿಂಗು, ವೈಟು, 6 ರಿಂಗ್ ಇದೆ ನೋಡ್ರಿ, 6-7 ರಿಂಗ್ ಇದೆ ನೋಡ್ರಿ. ಈ ಕಣ್ಣಲ್ಲಿ ಇದು ನಮ್ಮ ಆರೋಗ್ಯದ ಸಮಸ್ಯೆ ಏನಾದ್ರು ಆಯ್ತು ಅಂದ್ರೆ ಅದ್ರಲ್ಲೇ ನೋಡ್ಬೋದಲ್ಲ ಕಣ್ಣಲ್ಲೇ ನಾವು. ಕಣ್ಣಲ್ಲಿ ಅದು ಫಸ್ಟ್ ಹೇಳ್ದಲ್ಲ ಹೆಲ್ತ್ ರಿಂಗ್ ಅಂತ ಅಂದ್ಬಿಟ್ಟು, ಆರೋಗ್ಯಕ್ಕೆ ಅದೇನು ಆರೋಗ್ಯ ಆದ್ರೆ ಏನ್ ಕೆಡ್ಸ್ಕೊಳುತ್ತೆ ಸರ್ ರಿಂಗ್? ಆರೋಗ್ಯ ಅಂದ್ರೆ ಅಕ್ಕಿ ಬಂದ್ಬಿಟ್ಟು ಈಗ ವೈರಲ್ ಇನ್ಫೆಕ್ಷನ್. ಆರೋಗ್ಯ ಲಿಂಕ್ ಕಾಣಲ್ಲ, ಅಷ್ಟ ಕಾಣಲ್ವಾ? ಯಾವ ತರ ಅದು? ಏನು ಈಗ ಏನೊಂದ್ ಆಯ್ತು ಓಕೆಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ, ಈಗ ಹೆಲ್ತ್ ಲೈನ್ ಅಂತ ಹೇಳಿದ್ರ ಒಂದು, ಅದು ಏನ್ ಕಾಣಲ್ಲ. ಅದು ಅದ್ರಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇರೋದ್ರಿಂದ ಬೇಗ ಅದಕ್ಕೆ ಕಾಯಿಲೆ ಅಟ್ಯಾಕ್ ಆಗಲ್ಲ. ಹೆಲ್ತ್ ರಿಂಗ್ ಚೆನ್ನಾಗಿದ್ರೆ. ಈಗ ನಾವು ತಾಯಿ ಹಾಲು ಕುಡ್ದಿರ್ತೀವಿ, ಲಾಜಿಕ್ ಹೇಳ್ಬೇಕಂದ್ರೆ ತಾಯಿ ಹಾಲು ಕುಡ್ದಿರೋನ್ ಯಾವ ಕಾಯಿಲೆ ಬರೋದಿಲ್ಲ. ಬರಲ್ಲ, ಜ್ವರನೇ ಬರಲ್ಲ ಅವನಿಗೆ. ಆತರ ಇದ್ರಲ್ಲಿ ಹೆಲ್ತ್ ರಿಂಗ್ ಅನ್ನೋದು ಏನು ಕೇಳೋದು ಒಂದು ಈಕ್ವಲ್ ಅಂತ ಹೇಳ್ಬೇಕಂದ್ರೆ, ತಾಯಿ ಹಾಲು ಚೆನ್ನಾಗಿ ಕುಡ್ದಿರೋನು ಕಣ್ ಚೆನ್ನಾಗಿ ಕಾಣುತ್ತೆ, ಆರೋಗ್ಯ ಚೆನ್ನಾಗಿರ್ತದೆ, ಎಮ್ಕೆ ಬಲ ಜಾಸ್ತಿ ಇರ್ತದೆ, ಎಮ್ಕೆ. ಆಮೇಲೆ ಬಾಡಿ ಇಮ್ಯುನಿಟಿ ಚೆನ್ನಾಗಿರ್ತದೆ, ಅವ್ನಿಗೆ ಎಕ್ಸ್ಟ್ರಾರ್ಡಿನರಿ ತಾಕತ್ ಇರ್ತದೆ. ತಾಯಲ್ಲಿ ಕುಡ್ದಿರೋನ್ಗೆ, ಬಾಟ್ಲಲ್ಲಿ ಕುಡ್ದಿರೋನ್ಗೆ ಎಲ್ಲ ಅಷ್ಟು ಇರೋದಿಲ್ಲ. ಆಯುಷು ಕಡಿಮೆ ಇರ್ತದೆ, ಆಯುಷು ಜಾಸ್ತಿ ಇರ್ತದೆ ತಾಯಿಯಲ್ಲಿ ಕುಡಿದ್ರೆ. ಪಾರೋಳಿಕೆಲ್ಲ ಅಷ್ಟೇನೆ. ಹೆಲ್ತ್ ರಿಂಗ್ ನ ಏನಕ್ಕೆ ಈಕ್ವಲೆಂಟ್ ಆಗಿ ಹೇಳ್ಬೇಕಂದ್ರೆ, ತಾಯಿ ಹಾಲಿಗೆ ಈಕ್ವಲ್ ಆಗಿ ಹೇಳ್ಬೇಕು ಹೆಲ್ತ್ ರಿಂಗ್ ನ. ಆರೋಗ್ಯ ಆಗುತ್ತೆ ನೋಡಿ. ಯಾವ ಕಾಯಿಲೆ ಇದಕ್ಕೆ ಅಟ್ಯಾಕ್ ಆಗಿಲ್ಲ, ತಲೆ ಸುತ್ತ ಕಾಯಿಲೆ ಬಂದಿಲ್ಲ. ನಮ್ ದಾಬ್ಡಿಲಿ ಎಲ್ಲ ಅಕ್ಕಿ ಕಾಯಿಲೆ ಬಂತಿರೋದಾಗ ಕೆಲವು ಅಕ್ಕಿಗಳು ಬಂದಿಲ್ಲ ನಮ್ಮ ದಾಬ್ಡಿಲಿ. ಹಂಗಂದ್ರೆ ಹೆಲ್ತ್ ಚೆನ್ನಾಗಿದೆ, ಹೆಲ್ತ್ ರಿಂಗು ಚೆನ್ನಾಗಿದೆ. ಆ ಬೇಸ್ ಮೇಲೆ ನಾವು ಅದನ್ನ ಬ್ರೀಡಲ್ಲೂ ಬರೋದಿಲ್ಲ, ಅದ್ರಲ್ಲಿ ಹುಟ್ಟೋ ಮರಿಗಳಿಗೂ ಬರಲ್ಲ ಕಾಯಿಲೆ. ಚೆನ್ನಾಗಿ ಬರ್ತವೆ, ಚೆನ್ನಾಗಿ ಫ್ಲೈಯಿಂಗ್ ಪವರ್ ಇರ್ತದೆ, ತಾಕತ್ ಇರ್ತದೆ ಮೈಯಲ್ಲಿ. ಕರೆಕಾಲ್ ಟಚ್ ಅಂದ್ಬಿಟ್ಟು ಹೇಳ್ತಾರೆ, ಅದು ಹೆಂಗನ ಗೊತ್ತಾಗುತ್ತೆ? ಕರೆಕಾಲ್ ಟಚ್ ಇದು ನೋಡಿದ ತಕ್ಷಣ ಹೇಳ್ತಾರೆ
ಕರೆಕಾಲ್ ಬಂದೈತೆ. ಕರೆಕಾಲ್ ಟಚ್ ಅನ್ನೋದು ಕೆಲವರೆಲ್ಲ ಹೇಳ್ತಾರೆ ಬಿಳೆ ಬಾಲ ಬಂದ್ಬಿಟ್ರೆ ಕರೆಕಾಲ್ ಟಚ್. ಫಸ್ಟ್ ಆಫ್ ಆಲ್ ಕರೆಕಾಲ್ ಟಚ್ ಅಂತ ಏನಣ್ಣ? ಕರೆಕಾಲ್ ಅಂದ್ರೆ ಅದೊಂದ್ ಜಾತಿ. ಓಕೆ, ಅದೊಂದು ಜಾತಿ. ಈ ಕಾಲಲ್ಲಿ ಕಚ್ಬಿಟ್ಟು ಬಂದ್ಬಿಟ್ರೆ ಕರೆಕಾಲ್ ಅಂತ ಹೇಳ್ತಾರೆ. ಅಣ್ಣ ಕರೆಕಾಲ್ಗೂ ಅದಕ್ಕೂ ಜಾತಿಗೂ ಈ ಜಾತಿ ಫೂಟ್ ಆಗ್ಬಿಟ್ಟೈತೆ ಅಂತ ಹೇಳ್ಬೇಕಾದ್ರೆ ಶೋಕಿ ಗೊತ್ತಿರೋನ್ ಹೇಳ್ತಾನೆ. ಅಣ್ಣ ಕರೆಕಾಲ್ ಅನ್ನೋದು ಒಂದು ಜಾತಿಗೆ ಮಿಕ್ಸ್ ಮಾಡೋದು. ಏನ್ ಬೇಸಿಸ್ ಮೇಲೆ ಹೇಳ್ತಾ ಇದೀನಿ ಅದು ಕರೆಕಾಲ್ ಟಚ್ ಜಾತಿ ಅಂತ? ತೋರಿಸ್ತೀನಿ. ಕರೆಕಾಲ್ ಅನ್ನೋದು ನೀನ್ ಅವಾಗ್ಲೇ ಕೇಳ್ದಲ್ಲ, ಹೌದು ಕಾಲು ಮಿಕ್ಸ್ ಆಗಿ ಕಲರ್ ಚೇಂಜ್ ಆಗಿ ಬರ್ತದಲ್ಲ, ಬ್ಲಾಕ್ ಬ್ಲಾಕ್ ಇದೆ ಕಾಲಲ್ಲಿ. ನೋಡಿ ಈ ತರ ಇದೆ. ನೋಡಿ ಇದೆಲ್ಲ ಬ್ಲಾಕ್ ಶರ್ಟ್ ಕಾಣ್ತದೆ ನೋಡಿ. ಹೌದಾ, ಕಾಣ್ತೈತೆ. ಆಮೇಲೆ ಬರ್ತಾ ಬರ್ತಾ ಈ ಕಲರ್ ಬರ್ತದೆ, ಒಂಥರ ಮಡ್ ಕಲರ್ ಬಂದ್ಬಿಡ್ತದೆ. ಓಕೆ, ಕೆಂಪು ಬರೋದಿಲ್ಲ ಜಾಸ್ತಿ. ಈ ತರ ಇದೆ ಕರೆಕಾಲ್ ಟಚ್ ಅಲ್ಲಿ ಇದೆ ಅಂತ ಅಕ್ಕಿ. ಕೆಂಪು ಬರೋದಿಲ್ಲ ಜಾಸ್ತಿ. ಕರೆಕಾಲ್ಗೆ ಸುಮಾರಾಗಿ ಈ ತರ ಜಾಗದಲ್ಲಿ ಕಚ್ಬಿಟ್ಟು ಬರ್ತದೆ. ಕೆಳಗಡೆ ನೋಡಿ ಇಲ್ಲಿ ಬಂದೈತೆ ನೋಡಿ, ಕಾಣ್ತದ ಕಚ್ಬಿಟ್ಟು? ಕಚ್ಬಿಟ್ಟು ಬರ್ತದೆ. ಕಾಲಲ್ಲಿ ಬರ್ತದೆ ಕಚ್ಬಿಟ್ಟು ನೋಡಿ. ವೈಟ್ ವೈಟ್ ಬಂದೈತೆ. ಇಲ್ಲಿ ಬರ್ತದೆ ನೋಡಿ. ಹೌದು, ಇಲ್ಲಿ ಬರುತ್ತೆ. ಎರಡು ಕಾಲಲ್ಲೂ ಬರ್ತದೆ, ಒಂದ್ ಕಾಲಲ್ಲೂ ಬರುತ್ತೆ. ಆಮೇಲೆ ಒಂದ್ ಕಾಲಲ್ಲಿ ಬಂದ್ರೆ ಬಂದಿಲ್ಲ ನೋಡಿ. ಒಳಗಡೆ ಹಿಂಗಿರ್ಬೇಕು, ಓಪನ್ ಆಗಿ ಕಾಣ್ಬಾರ್ದು. ಹೌದು, ಕರೆಕಾಲ್ ಟಚ್ ಅಲ್ಲಿ ಲೈನ್ ಅಲ್ಲಿ ಕಾಣ್ಬಾರ್ದು, ಹುಡುಕ್ಬೇಕು ನಾವು ಹಿಂಗೆ. ಹಿಂಗ್ ಮುಚ್ಬಿಡ್ಬೇಕು. ಆಮೇಲೆ ಈ ಬಣ್ಣ ಇದು ಇನ್ ಡಿಫ್ರೆನ್ಸ್ ನೋಡಿ. ಈ ಬಣ್ಣಕ್ಕೂ ಡಿಫ್ರೆನ್ಸ್ ಇದೆ ನೋಡಿ. ಈ ಬೂದಿ ಬಣ್ಣ ಇಲ್ಲಿಂದ ಕವರ್ ಆಗುತ್ತೆ ಕರೆಕಾಲಿಗೆ, ಇಂಪಾರ್ಟೆನ್ಸ್. ಆಮೇಲೆ ಬಾಲ, ಈ ಬಾಲ ಬಂದು ಈ ತರ ಕೆಲವು ಇದ್ರಲ್ಲಿ ನೋಡಿ ಇದೆಷ್ಟು ಇದ ಕಾಣ್ತದೆ. ಹೌದು, ವೈಟ್ ಕಾಣ್ತೈತೆ. ಇದನ್ನು ಕರೆಕಾಲಲ್ಲಿ ಆಗಿರೋ ಅಕ್ಕಿನೇ. ಈ ತಾಯಿ ಸುರೇಶ್ ಕೊಟ್ಟಿದ್ದೀನಿ, ಅದು ಕಾಣಲ್ಲ ನೋಡಿ. ಇದು ನೋಡಿ, ಈ ತರ ಕೋರ್ ಅಂತ ಹೆಸರು ಇದಕ್ಕೆ. ಈ ತರ ಮಿಕ್ಸ್ ಕಲರ್ ಇರ್ತದೆ. ಆಮೇಲೆ ಈ ಬೆನ್ನು ಇದೆಯಲ್ಲ, ಈ ಬೆನ್ನಲ್ಲಿ ಕೆಲವು ಅಕ್ಕಿ ಇಲ್ಲಿ ಬರುತ್ತೆ ಕಚ್ಬಿಟ್ಟು, ಸಿಂಗಲ್ ಕಚ್ಬಿಟ್ಟು ಬರುತ್ತೆ. ಕತ್ತತ್ರ ಬರುತ್ತೆ ಕಚ್ಬಿಟ್ಟು, ಇಲ್ಲಿ ಸಿಂಗಲ್ ಆಗಿ ಕಚ್ಬಿಟ್ಟು ಬರುತ್ತೆ. ಇವೆಲ್ಲ ಈ ಕರೆಕಾಲ್ ಬಣ್ಣದಲ್ಲಿ ಈ ಕಣ್ಣು ಗೋಲ್ಡನ್ ಐಸ್, ಇವೆಲ್ಲ ಗೋಲ್ಡ್ ಐಸ್ ಅಂತದ ನೋಡ್ರೆ ಗೊತ್ತ, ಅಷ್ಟು ಶೈನಿಂಗ್ ಹೊಡಿತದ ಗೋಲ್ಡನ್ ಐಸ್. ಈ ಗೋಲ್ಡನ್ ಐಸ್ ಬಾರಿ ಇಂಪಾರ್ಟೆನ್ಸ್ ಕರೆಕಾಲಲ್ಲಿ. ಈ ಗೋಲ್ಡನ್ ಐಸ್ ಬಂದ್ಬಿಟ್ಟಿದ್ರೆ ಫ್ಲೈಯಿಂಗ್ ಪವರ್ ಜಾಸ್ತಿ ಇರ್ತದೆ. ಇಲ್ಲಿ ಕಣ್ಣು ಮಾಡ್ತದ ನೋಡಿ, ಅದು ಕೆಲಸ ಇವಾಗ್ಲೇ ಚಿಕ್ಕ ಮಾಡೋದು ಅದು ಎಷ್ಟು ಚಿಕ್ಕದು ಮಾಡಿ ನಿಲ್ಲಿಸ್ಕೊಂತದೋ ಸ್ಟಾಗ್ನೇಟ್ ಮಾಡ್ಬೇಕು ಆ ಪೀಪಲ್ ನ ನೋಡಿ. ಇದ್ರಲ್ಲ 5 ರಿಂಗ್ ಇದೆ ಅಣ್ಣ. ಇನ್ನ ಅಕ್ಕಿಗಳಲ್ಲಿ ಪ್ಲೇನ್ ರಿಂಗ್ ಅಂದ್ರೆ ರಿಂಗೇ ಕಾಣಲ್ಲ, ಬರೀ ಫುಲ್ ಪ್ಲೇನ್ ಆಗಿರುತ್ತೆ. ಅವುಗಳ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತವೆ. ಪರ್ಫಾರ್ಮೆನ್ಸ್ ಕಣ್ಣಲ್ಲಿ ಕೆಲಸ ಇರ್ತದಲ್ಲ, ಕಣ್ಣಲ್ಲಿ ಕೆಲಸ ಇರ್ತದಲ್ಲ. ಆಮೇಲೆ ಇನ್ನೊಂದು ಈ ಮುಳ್ಳು ಬಾಬತಮ್ಮ, ಈ ಮುಳ್ಳು ಅಕ್ಕಿಯಲ್ಲಿ ಬಾರಿ ಇಂಪಾರ್ಟೆನ್ಸ್ ಇದೆ ನೋಡಿ. ಈ ಮುಳ್ಳು, ಈ ಸೊಂಟದ ಮೇಲೆ ಇರೋ ಮುಳ್ಳು ಅಕ್ಕಿಯಲ್ಲಿ ಬಾರಿ ಇಂಪಾರ್ಟೆನ್ಸ್. ಈ ಮುಳ್ಳು ಎಷ್ಟು ಶಾರ್ಪ್ ಆಗಿರ್ತದೆ ಅಕ್ಕಿ ಅಷ್ಟೇ ಬೇಗ ಟೈಮ್. ಮಸ್ತಿ ಬಣ್ಣ ಕೂಡ ತೆಗಿತಾ ಇರ್ತಾರೆ, ಮಸ್ತಿ ಎಣ್ಣೆ. ಈ ಮಸ್ತಿ ಇದು ಬರೀ ನಾವು ಪಾರೋಳಕ್ಕಿಗೆ ನ್ಯಾಚುರಲ್ ಪ್ರಾಡಕ್ಟ್, ಅದು ನ್ಯಾಚುರಲ್ ಆಯಿಲ್ ಪ್ರಾಡಕ್ಟ್. ಆಯಿಲ್ ಶರೀರದ ಮೇಲೆ ವ್ಯಾಕ್ಸ್ ತರ ಆಗಿ ನೀರ್ ನಿಲ್ಲಲ್ಲ ಅಕ್ಕಿ ಮೇಲೆ. ಈ ಇಂಪಾರ್ಟೆನ್ಸ್ ಕ್ವಶನ್ ಇದೆಲ್ಲ. ನೀರ್ ಏನಕ್ಕೆ ಪಾರೋಳಕ್ಕಿ ಮೇಲೆ ಅಂದ್ರೆ ವ್ಯಾಕ್ಸ್ ಫಾರ್ಮೇಶನ್ ಆಗ್ಬಿಡ್ತದೆ. ನಮ್ ಗೂಡಲ್ಲೆಲ್ಲ ಮುಟ್ಟಿದ್ರೆ ಅದು ಇದರಿಂದ ಬರುತ್ತೆ. ಯಾವ್ದ್ರಿಂದ? ಈ ತಾಟದಿಂದ ರೆಕ್ಕೆ ಮೇಲೆ ಬಂದು ಒದಕೊಳ್ಳೋದು, ಹಿಂಗ ಅನ್ಕೊಳ್ಳೋದು, ಅವಾಗ ಕೆರೆದಿದೆಲ್ಲ ಸವರ್ಕೊಳ್ಳೋದು. ಅರ್ಥ ಆಯ್ತಾ? ಅದರಿಂದ ಪಾರುಳಕ್ಕಿಗೆ ಬೇಗ ನೆನೆಯಲ್ಲ. ಈ ಮುಳ್ಳು ಎಷ್ಟು ಶಾರ್ಪ್ ಇರ್ತದೆ ಅಷ್ಟು ಪವರ್ಫುಲ್ ಅಕ್ಕಿ ಅದು.